ಎದುರಾಳಿಗಳೇ ಬಂಧು ಮಿತ್ರರಾದ್ರೆ ಯುದ್ಧ ಭೀಕರವಾಗಿರುತ್ತೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಯುಧಿಷ್ಠಿರ ಅಣ್ಣನ ಮುಂದೆ ನಿನ್ನ ಬಗ್ಗೆ ನೀನು ಹೊಗಳ್ಕೊ ಅಂತ ಕೃಷ್ಣ ಹೇಳ್ತಾನೆ. ಮತ್ತೆ ಕೃಷ್ಣ ಹೇಳ್ತಾನೆ, ನಿನ್ನ ಜೀವನದಲ್ಲಿ ನೀನು ಯಾವಾಗಲೇ ಡಿಪ್ರೆಷನ್ ಹೋದಾಗ, ಎಲ್ಲರನ್ನು ಬಿಟ್ಟು ಹೋರಾಟ ಮಾಡಬೇಕು ಅಂತ ಅನಿಸಿದಾಗ, ಆಗ ಒಂದು ಕೆಲಸ ಮಾಡು, ನಿನ್ನ ಬಗ್ಗೆ ನೀನು ಹೊಗಳೋಕೆ ಶುರು ಮಾಡು. ನಾನು ಹೀಗೆ ಮಾಡಿದ್ದೆ, ನಾನು ಹಾಗೆ ಸಾಧಿಸಿದೆ, ಸೊ ಯುಲ್ ಬಿ ಕನ್ಸಿಡರ್ಡ್ ಆಸ್ ಅ ಡೆತ್. ಇಷ್ಟೆಲ್ಲ ಕೃಷ್ಣ ಹೇಳಾದ್ಮೇಲೆ ಅರ್ಜುನ ಸ್ವಲ್ಪ ಶಾಂತನಾಗ್ತಾನೆ. ಆಮೇಲೆ ಅರ್ಜುನ ಹೊಗಳೋಕೆ ಶುರು ಮಾಡ್ತಾನೆ. ಅರ್ಜುನ ಯುಧಿಷ್ಠಿರ ಅಣ್ಣನಿಗೆ ಹೇಳ್ತಾನೆ, ನಾವು ವನವಾಸದಲ್ಲಿದ್ದಾಗ ಯುದ್ಧಕ್ಕೆ ಆಯುಧಗಳು ಬೇಕು ಅಂತ ದೇವಾನು ದೇವತೆಗಳ ಹತ್ರ ಎಲ್ಲ ನಾನು ಹೋಗಿದ್ದೆ. ಇಷ್ಟೆಲ್ಲ ಹೇಳಾದ್ಮೇಲೆ ಅರ್ಜುನ ಕೃಷ್ಣನ್ ಕಡೆ ತಿರುಗಿ ಹೇಳ್ತಾನೆ, ಕೃಷ್ಣ ನಾನು ಸತ್ತೆ ತಾನೆ. ಸೊ ಹಿಯರ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದಟ್ ಅರ್ಜುನಂಗೆ ಅವನ ಗಾಂಡೀವದ ಮೇಲೆ ತುಂಬಾ ಗೌರವ ಇತ್ತು ಅಂತ. ಹಾಗಿದ್ದ ಅರ್ಜುನ ಇವಾಗ ಅವನ ಕೈಯಲ್ಲಿ ಗಾಂಡೀವನ್ನೇ ಜಾರ್ತಿದೆ. ಹೀಗಾಗಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅರ್ಜುನ ಯಾವ ಸ್ಥಿತಿಲಿದ್ದಾನೆ ಅಂತ. ಅವನ ಗಾಂಡೀವನೇ ಅವನ ಕೈಯಲ್ಲಿ ಜಾರ್ತಿದೆ ಅಂತ ಅಂದ್ರೆ ಅವನ ಸ್ಥಿತಿ ಹೆಂಗಿತ್ತು ಅಂತ. ಈ ಶ್ಲೋಕದಲ್ಲಿ ಹೇಳಿರೋ ಹಾಗೆ ಅರ್ಜುನನ ಕೈ ಬೆಂಕಿ ತರ ಸುಡ್ತಿತ್ತು, ಅದರಿಂದ ಅವನ ಗಾಂಡೀವ ಜಾರ್ತಿತ್ತು ಅಂತ. ಅರ್ಜುನ ಬಿಕಮ್ ಅನ್ ಎಮೋಷನ್ ಪರ್ಸನ್ ಬಿಕಾಸ್ ಆಫ್ ಫ್ಯಾಮಿಲಿ ಸೆಂಟಿಮೆಂಟ್. ಎದುರಾಳಿಗಳೇ ಬಂಧು ಮಿತ್ರರಾದ್ರೆ ಯುದ್ಧ ಭೀಕರವಾಗಿರುತ್ತೆ. ದ ಸೇಮ್ ಥಿಂಗ್ ಹ್ಯಾಪನ್ ಟು ಅರ್ಜುನ. ನನ್ನವರು ನಮ್ಮವರು ಅಂತ ಅನ್ಕೊಂಡ್ಬಿಟ್ಟಿದ್ದ. ಇನ್ ದಿಸ್ ಮಟೀರಿಯಲಿಸ್ಟಿಕ್ ವರ್ಲ್ಡ್ ನೋ ಒನ್ ಆರ್ ಪರ್ಮನೆಂಟ್. ಒಂದು ದಿನ ಆ ವಸ್ತುನ ಬಿಟ್ಟು ಹೋಗ್ಬೇಕಾಗತ್ತೆ, ಇಲ್ಲದಿದ್ರೆ ಆ ವಸ್ತುನೇ ನಮ್ಮನ್ನು ಬಿಟ್ಟು ಹೋಗುತ್ತೆ. ಈ ಮೆಟೀರಿಯಲಿಸ್ಟಿಕ್ ಕಾನ್ಸೆಪ್ಟ್ ಇನ್ನ ಮುಗ್ದಿಲ್ಲ, ಇದು ಬರೀ ಆರಂಭ ಮಾತ್ರ. ಅಧ್ಯಾಯ 1ರ ಅಂತ್ಯದ ಮಧ್ಯದಲ್ಲಿದ್ದೀವಿ. ಸರಿ ಮುಗೀತು ಅಂತ ಅನ್ಕೋಬೇಡಿ. ಮುಗಿಯುವ ವರ್ಷದಲ್ಲಿ ಅಧ್ಯಾಯ 2 ಆರಂಭವಾಗ್ತಿದೆ. See you soon. ಮುಂದಿನ ಎಪಿಸೋಡ್ ಸಿಗೋಣ. ಥ್ಯಾಂಕ್ ಯು.